ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನ್ಯೂಸ್ ನಂಬರ್ 1, GST ಕಲೆಕ್ಷನ್ಸ್ ಅಪ್ 9%. GST ಕಲೆಕ್ಷನ್ಸು ಅಕ್ಟೋಬರ್ ತಿಂಗಳಿಗೆ 1.87 lakh crores ಆಗಿದೆ ಹಾಗೂ ಇದು 1.7 lakh crore ಮಾರ್ಕು 8 ಕನ್ಸರ್ವೇಟಿವ್ ಮಂತ್ಸ್ ಕ್ರಾಸ್ ಆಗಿದ್ದು. GST ಕಲೆಕ್ಷನ್ಸು 8.1% ಜಾಸ್ತಿ ಆಗಿದೆ ಕಂಪೇರ್ ಟು ಸೆಪ್ಟೆಂಬರ್ 2024 ಹಾಗೂ 8.9% ಆಗಿದೆ ಜಾಸ್ತಿ ಕಂಪೇರ್ ಟು ಅಕ್ಟೋಬರ್ 2023. GST ರೆವಿನ್ಯೂ ಜಾಸ್ತಿ ಆಗುವಾಗ ಎಕನಾಮಿಕ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಒಂದು ಇಂಡಿಕೇಶನು, ಕಮ್ಮಿ ಆಗುವಾಗ ಅಷ್ಟು ಲೆವೆಲಲ್ಲಿ ಎಕನಾಮಿಕ್ ಗ್ರೋತ್ ಇಲ್ಲ ಅಂತ ಅನಿಸುತ್ತೆ. ಆದರೆ ಈಗ GST ಕಲೆಕ್ಷನ್ ಜಾಸ್ತಿ ಆಗಿದೆ, ಆದರೆ ಎಷ್ಟೋ ಕಂಪ್ನೀಸು ಅವರ ನೆಟ್ ಪ್ರಾಫಿಟ್ ಗ್ರೋತ್ ಕಮ್ಮಿ ತೋರಿಸಿದ್ದಾರೆ ಜುಲೈ ಟು ಸೆಪ್ಟೆಂಬರ್ ಪೀರಿಯಡಲ್ಲಿ. ನ್ಯೂಸ್ ನಂಬರ್ 2, 75 ಸ್ಟಾಕ್ಸ್ ಡಬಲ್ಡ್ ಸಿನ್ಸ್ ದೀಪಾವಳಿ 2023. ಲಾಸ್ಟ್ 1 year ದೀಪಾವಳಿ ಟು ದೀಪಾವಳಿ ನಿಫ್ಟಿ 50 ಅಪ್ರಾಕ್ಸಿಮೇಟ್ಲಿ 26.87% ಇನ್ಕ್ರೀಸ್ ಆಗಿದೆ ಹಾಗೂ ಇದು ಅಕ್ಟೋಬರಲ್ಲಿ 6.22% ಬಿದ್ದ ಮೇಲೆ ಲಾಸ್ಟ್ ದೀಪಾವಳಿಯಿಂದ ಈ ದೀಪಾವಳಿಯೊಳಗೆ ನಿಫ್ಟಿ 500 ಇಂಡೆಕ್ಸಲ್ಲಿ 75 ಸ್ಟಾಕು ಡಬಲ್ ಆಗಿದೆ ಹಾಗೂ ಇದರಲ್ಲಿ ಕೆಲವು ಸ್ಟಾಕ್ಸ್ ಹೆಸರಾಕಿದ್ದೀನಿ: IREDA, ಐನಾಕ್ಸ್ ವಿಂಡೋ, ಸುಜ್ಲಾನ್ ಎನರ್ಜಿ, ಝೊಮ್ಯಾಟೊ, ಕೊಚ್ಚಿನ್ ಶಿಪ್ ಯಾರ್ಡ್ ಹಾಗೂ ಟ್ರೆಂಡ್. ನ್ಯೂಸ್ ನಂಬರ್ 3, ಆಯಿಲ್ ಕ್ಲೈಮ್ಸ್ ಮೋರ್ ದೆನ್ $1 ಪರ್ ಬ್ಯಾರೆಲ್. ಆಯಿಲ್ ಪ್ರೈಸಸ್ ಮತ್ತೊಮ್ಮೆ $1 ಜಾಸ್ತಿ ಒಂದು ಬ್ಯಾರೆಲಿಗೆ ಜಾಸ್ತಿ ಆಗಿದೆ. ಯಾಕಂದರೆ ರಿಪೋರ್ಟ್ಸ್ ಬರ್ತಾ ಇದೆ ಇರಾಕು ಇಸ್ರೇಲ್ ಮೇಲೆ ವಾಪಸ್ ಅಟ್ಯಾಕ್ ಮಾಡ್ತಾರೆ. ಯಾಕಂದರೆ ಕೆಲವು ದಿವಸ ಹಿಂದೆ ಇಸ್ರೇಲು ಇರಾಕ್ ಮೇಲೆ ಅಟ್ಯಾಕ್ ಮಾಡಿದರು. ಇದೊಂಥರ ಒಂದಿಂದ ಒಂದು ಕಡೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಆ ಒಂದು ಕಾನ್ಫ್ಲಿಕ್ಟ್ ಅಥವಾ ವಾರು ಕಮ್ಮಿನೇ ಆಗ್ತಾ ಇಲ್ಲ ಹಾಗೂ ಇದೇ ಥರ ಕಂಟಿನ್ಯೂ ಆದರೆ ಮತ್ತೆ ಸ್ಟಾಕ್ ಮಾರ್ಕೆಟ್ಸ್ಗೂ ಮತ್ತೊಮ್ಮೆ ಸ್ವಲ್ಪ ವಾಲಿಟಿಲಿಟಿ ಹಾಗೂ ಅನ್ಸರ್ಟನಿಟಿ ಇರುತ್ತೆ. ನ್ಯೂಸ್ ನಂಬರ್ 4, L&T ಪ್ಲಾನ್ಸ್ ಏರೋಸ್ಪೇಸ್ ಎಕ್ಸ್ಪ್ಯಾನ್ಷನ್. L&T ಅವರು ಅನೌನ್ಸ್ ಮಾಡಿದ್ದಾರೆ ಏರೋಸ್ಪೇಸ್ ಡಿವಿಷನನ್ನು ಎಕ್ಸ್ಪ್ಯಾಂಡ್ ಮಾಡ್ತಾರಂತ ಹಾಗೂ ಗೌರ್ಮೆಂಟು ಆಲ್ರೆಡಿ ಪ್ರೈವೇಟ್ ಏಜೆನ್ಸೀಸಿಗೆ ಸ್ವಲ್ಪ ಸ್ಪೇಸ್ ಸೆಕ್ಟ್ರಲ್ಲಿ ಅವರ ಪಾರ್ಟಿಸಿಪೇಷನ್ ಮಾಡ್ಬೋದಂತ ಬಿಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ ಸುಮಾರು ಪ್ರಾಜೆಕ್ಟ್ಸಲ್ಲಿ ಗೌರ್ಮೆಂಟ್ ಮತ್ತು ಪ್ರೈವೇಟು ಜಾಯಿಂಟ್ ಆಗಿ ಕೆಲಸ ಮಾಡ್ಬೋದು ಹಾಗೂ ಕೆಲವು ಪಾರ್ಟ್ಸಲ್ಲಿ ಪ್ರೈವೇಟದು ಪಾರ್ಟಿಸಿಪೇಷನ್ ತುಂಬ ಇರ್ಬೋದು. ಅದಕ್ಕೋಸ್ಕರನೇ L&T ಅವರು ಈ ಪರ್ಟಿಕ್ಯುಲರ್ ಡಿವಿಷನಲ್ಲಿ ಫೋಕಸ್ ಮಾಡ್ತಾ ಅಂತ ಹೇಳಿದ್ದಾರೆ ಹಾಗೂ ಇಂಡಿಯಾದು ಕಮರ್ಷಿಯಲ್ ಸ್ಪೇಸ್ ಇಂಡಸ್ಟ್ರಿ $44 billion ಆಗುತ್ತೆ ನೆಕ್ಸ್ಟ್ 10 years ಅಂತ ಹೇಳ್ತಾ ಇದ್ದಾರೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಲಾಸ್ಟ್ 1 year ಗೋಲ್ಡ್ ಹಾಗೂ ಸಿಲ್ವರಿಗೆ ತುಂಬ ಒಳ್ಳೆ ವರ್ಷ. ಯಾಕಂದರೆ ಗೋಲ್ಡಿಂದ 38% ರಿಟರ್ನ್ಸ್ ಬಂದಿದೆ, ಸಿಲ್ವರಿಂದ 39% ರಿಟರ್ನ್ಸ್ ಬಂದಿದೆ. ಇದು 9% ರಿಡಕ್ಷನ್ ಇನ್ ಇಂಪೋರ್ಟ್ ಡ್ಯೂಟಿ ಆನ್ ಗೋಲ್ಡ್ ಆದಮೇಲೂ, ಯಾಕಂದರೆ 9% ರಿಡಕ್ಷನ್ ಇನ್ ಇಂಪೋರ್ಟ್ ಡ್ಯೂಟಿ ಮಾಡಿದ ಕೂಡಲೇ ಗೋಲ್ಡ್ ಪ್ರೈಸಸ್ಸು 9% ಬಿತ್ತು. ಅದಾದ್ಮೇಲೂ ಒಳ್ಳೆ ಒಂದು ಪರ್ಫಾರ್ಮೆನ್ಸು. 2011 ಇದೇ ಥರ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು. ಗೋಲ್ಡ್ ಆವಾಗ 36% ಮೇಲೋಗಿತ್ತು, ಸಿಲ್ವರ್ 40% ಮೇಲೋಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.